ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ ಸುಂದರಿ ಶಾಸ್ತ್ರಿಗಳೇ ಏನಾಯ್ತು? ಶಾಸ್ತ್ರಿಗಳೇ ಏನ ಶಾಸ್ತ್ರಿಗಳೇ? ಶಾಸ್ತ್ರಿಗಳೇ 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 ಏನ ಶಾಸ್ತ್ರಿಗಳೇ? ಶಾಸ್ತ್ರಿಗಳೇ ವಿರೂಪಾಕ್ಷ ಶಾಸ್ತ್ರಿಗಳೇ 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 ಎಂತ ಕೆಲಸ ಮಾಡ್ಬಿಟ್ಯೋ ವಿರೂಪಾಕ್ಷ. ನಾನು ಯಾರನ್ನ ಉಳಿಸ್ಕೋಬೇಕು ಅನ್ಕೊಂಡಿದ್ನೋ ಅವಳನ್ನೇ ನನ್ನ ಕೈಯಾರ ಹಾಕೊಲ್ ಹಾಗೆ ಮಾಡ್ಬಿಟ್ಟಿಯಲ್ಲೋ. ಏನು ಮಾತಾಡ್ತಾರೋ ಅನುಭವಿಸಿ. ಅಮ್ಮನವ್ರನ್ನ ಕಟ್ಟಾಕ್ತೀರಾ? ಬಲಿ ಪೂಜೆ ಮಾಡ್ತೀರಾ ಇಬ್ರು ಸೇರ್ಕೊಂಡು? ಬಲಿ ಪೂಜೆ ಎಲ್ಲ ನೀವು ಮಾಡಿದ್ದು ಕುತಂತ್ರ, ದುರಾಸೆಯ ಕೂಪ. ಅದಕ್ಕೆ ನೋಡಿ ನೀವು ಪಶ್ಚಾತ್ತಾಪ ಪಡೋದಕ್ಕೂ ಅವಕಾಶ ಕೊಡದೆ ಈ ಕ್ಷಣದಲ್ಲೇ ಆ ತಾಯಿ ತೀರ್ಮಾನ ಕೊಟ್ಟಿದ್ದಾಳೆ. ನನ್ನ ತಂದೆ ತಾಯಿನ ಕಾಪಾಡಿದ ನನ್ನ ಅಕ್ಕನ ಋಣ ತೀರ್ಸಕ್ಕಿದ್ದಿದ್ದು ಒಂದೇ ಒಂದು ಅವಕಾಶ, ಸುಂದರಿ ಆಯುಷ್ಯ ವೃದ್ಧಿ ಮಾಡೋಂಥ ಅವಕಾಶ. ಅದನ್ನೇ ಹಾಳು ಮಾಡಿಬಿಟ್ಟಿಯಲ್ಲೋ. ನಾನೇ ಈ ಪಾಪಿ ಕೈಗಳಿಂದ ಅವಳು ಬಲಿ ಹಾಕ್ಬಿಟ್ನಲ್ಲೋ. ಇಷ್ಟಕ್ಕೆ ಮುಗಿಲಿಲ್ಲ, ಮುಂದಿದೆ ಮಾರಿ ಹಬ್ಬ. ಯಾವ ತಾಯಿನ ಒಲಿಸ್ಕೊಳ್ಳೋದಕ್ಕೆ ನೀ ಬಲಿ ಪೂಜೆ ಮಾಡಿದ್ಯೋ ಆ ತಾಯಿನೂ ಬಿಡೋದಿಲ್ಲ ನಿನ್ನ, ನೋಡ್ತಿರು. ಮುಟ್ಟಾಳ್ರು ನೀವೆಲ್ಲ. ಸುಮ್ಮನೆ ಮನಸಾರೆ ಭಕ್ತಿಯಿಂದ ಕೈ ಮುಗಿದ್ರೆ ಸಾಕು. ಅಷ್ಟೈಶ್ವರ್ಯಗಳನ್ನು ಕೊಡುವ ಆ ದೇವರು ಮನುಕುಲದ ಬಲಿ ಕೇಳ್ತಾರ? ಏನೋ ಮನಸ್ಸಿಗೆ ತೋಚಿದ್ದು ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಮನಸ್ಸಿಗೆ ಬಂದಿದ್ದನ್ನು ಮಾಡ್ತೀರಿ. ಒಂದೇ ತಿಳ್ಕೊಳ್ಳಿ, ಪ್ರಕೃತಿ ಮಾತೆ ಯಾವತ್ತೂ ಕೊಟ್ಟಿದ್ದನ್ನ ಕಿತ್ಕೊಳ್ಳೋದಿಲ್ಲ. ನೀನ್ ಕಲ್ತಿರೋದು ಬರೀ ಸಾತ್ವಿಕ ಧರ್ಮ. ಅದನ್ನ ಮೀರಿದ ಧರ್ಮಗಳು ಬೇಕಾದಷ್ಟಿದೆ. ಧರ್ಮದ ಜೊತೆ ವಿಜ್ಞಾನನು ಸೇರಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಆಯ್ತು, ಒಪ್ಕೋತೀನಿ. ಆದರೆ ಯಾವುದನ್ನು ಕೆಟ್ಟ ಕೆಲಸಗಳಿಗೆ ಬಳಸ್ಕೊಂಡ್ರೆ ಸರ್ವನಾಶ ಖಂಡಿತ. ಅದು ಅಣುವಾದರೂ ಅಷ್ಟೇ, ಅಗಾಧವಾದರೂ ಅಷ್ಟೇ. ಇಲ್ಲೇ ನೋಡಿ, ಅಮ್ಮನವ್ರನ್ನ ಕಟ್ಟಾಕಿದ್ದಕ್ಕೆ ಶಾಸ್ತ್ರಿಗಳಿಗೆ ಪಾರ್ಶ್ವವಾಯು, ನಿನ್ನ ಸಿದ್ಧಿ ಸಾಧನೆ 0. ನಿನ್ನ ಕೈಯಾರ ನಿನ್ನ ರಕ್ತ ಸಂಬಂಧದ ಸಾವು. ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನು ಮುಂದೆ ಕಾದಿದೆ. ಏಯ್ ಪುಡಿ ವೇದಾಂತಿ, ಏನೇನು ಬಡ್ಬೇಡ. ನಾನ್ ಒಂದ್ ಸಾರ್ತಿ ಬೂದಿ ಎರ್ತಿದ್ರೆ ಇಲ್ಲೇ ಬೂದಿ ಆಗೋಗ್ಬಿಡ್ತೀಯ. ಎಲ್ಲಿ ಎರ್ಚು ನೋಡೋಣ. ಕೊಲ್ಲೋ ಕೈಗಿಂತ ಕಾಯೋ ಕೈ ದೊಡ್ಡದು ಕಣೋ ಬೂದಿ ಬಾಬಾ. ನನಗೆ ಅಮ್ಮನವರ ರಕ್ಷಣೆ ಇದೆ. ನನ್ನ ಸುತ್ತ ಅಮ್ಮನವರ ಶ್ರೀರಕ್ಷೆ ಸುತ್ತುತ್ತಿದೆ. ನಾನು ಆ ಮಹಾತಾಯಿಯ ನಿಜವಾದ ಆರಾಧಕ. ನಿಮ್ಮಗಳ ಹಾಗೆ ಯಾವ ದುರಾಸೆನೂ ಇಲ್ಲ ನನಗೆ. ನೀನು ಛೂ ಅಂದ್ಬಿಟ್ರೆ ಹಾರೋಗೋದಕ್ಕೆ ನನ್ನ ಗುಬ್ಬಚ್ಚಿ ಮರಿನೂ ಅಲ್ಲ. ಈಗಾಗಲೇ ಪಾಪದ ಗಂಟು ಕಟ್ಕೊಂಡಿದ್ದೀರಿ. ಇನ್ನು ಲೆಕ್ಕ ಹಾಕೋತಾ ಹೋಗಿ. ಎಷ್ಟು ಹತ್ತಿರ ಹತ್ತಿ ಪಾಪ ಕೂಪದ ಎಣಿನ ಅಲ್ಲಿಂದ ಕೆಳಗೆ ಬೀಳೋ ಕಾಲ ಹತ್ರ ಬರ್ತಿದೆ.
ಆಗ ನಿಮ್ಮನ್ನು ಕಾಯೋದಕ್ಕೆ ಯಾರೂ ಬರೋದಿಲ್ಲ. ಅಮ್ಮ ಸುಂದ್ರಿ ಅಮ್ಮ, ಇದನ್ನು ನನ್ನ ಉದ್ದಟತನ ಅಂತ ಅಂದ್ಕೋಬೇಡ. ವಿಧಿಲಿಖಿತವನ್ನು ನಾನು ಒಪ್ಕೋತೀನಿ. ಅದನ್ನು ಪ್ರಶ್ನೆ ಮಾಡೋ ಹಕ್ಕು ನನಗಿಲ್ಲ. ನೀನು ಆಡಿಸೋ ಆಟದಲ್ಲಿ ಒಬ್ಬರು ನಗುತ್ತಿದ್ದರೆ ಮತ್ತೊಬ್ಬರು ಅಳುತ್ತಿರ್ತಾರೆ. ಒಬ್ಬರದ್ದು ದಿಬ್ಬಣದ ಜಾತ್ರೆ ಆದರೆ ಇನ್ನೊಬ್ಬರದ್ದು ಸ್ಮಶಾನ ಯಾತ್ರೆ. ಆದರೆ ಅರ್ಥವಾಗದ ಕೆಲವು ಯಕ್ಷ ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇವೆ. ಅದಕ್ಕೆ ಉತ್ತರ ಸಿಗದಿದ್ದರೆ ಕಣ್ಣಿಗೆ ನಿದ್ದೆ ಹತ್ತಲ್ಲ, ಹೊಟ್ಟೆಗೆ ಊಟ ತಿಂಡಿ ಸೇರಲ್ಲ. ಮನಸ್ಸು ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಿರುತ್ತೆ. ಹುಚ್ಚನಾಗ್ಬಿಡ್ತೀನಿ. ನನ್ನ ಪ್ರಶ್ನೆಗಳಿಗೆ ಸಮಾಧಾನವನ್ನು ನೀನೇ ಹೇಳಬೇಕು ತಾಯಿ. ಶ್ರೀಚಕ್ರದ ರಕ್ಷಣೆಗೆ ಅಂತ ಹುಟ್ಟಿದ ಸುಂದರಿನ ವಿಧಿ ಕಿತ್ಕೊಂಡು ಬಿಡ್ತು. ಇನ್ನು ಮುಂದೆ ಈ ಶ್ರೀಚಕ್ರವನ್ನು ದುರುಳರಿಂದ ಕಾಪಾಡೋರು ಯಾರು ತಾಯಿ? ಶ್ರೀಚಕ್ರದ ರಕ್ಷಣೆಯನ್ನು ಮಾಡೋರು ಯಾರು? ಈ ದುಷ್ಟರ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲೋರು ಯಾರು ಮಹಾತಾಯಿ? ಸುಂದ್ರಿ 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 ಅಮ್ಮ ಬೇಡಮ್ಮ, ಸುಂದ್ರಿ ಸುಂದ್ರಿ ಅಮ್ಮ ಸುಂದ್ರಿ ಯಾಕೆ ಸುಂದ್ರಿ ಹೀಗೆ ಮಾಡಿಬಿಟ್ಟೆ? ನನ್ನ ಬಿಟ್ಟು ಹೋಗೋದಕ್ಕೆ ಮನ್ಸಾದ್ರೂ ಹೇಗೆ ಬಂತೆ? ಆದರೆ ಒಂದು ಮಾತು ಹೇಳ್ತೀನಿ ಕೇಳು, ನನ್ನ ಹಣೆ ಇಲ್ಲ ಅಮ್ಮನವ್ರ ಹಣೆ, ನಾನು ನಿನ್ನ ಕರ್ಕೊಂಡು ಹೋಗಿಲ್ಲ. ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ಕಣೆ. ನಂಗೆ ಗೊತ್ತು ಕಣೆ ಸುಂದ್ರಿ, ಇಷ್ಟು ಬೇಗ ನೀನು ನನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಸತ್ತಿಲ್ಲ ಸುಂದ್ರಿ, ನೀನು ಸತ್ತಿಲ್ಲ. ಇವರೆಲ್ಲ ನಂಬಿದ್ರು ನಾನು ನಂಬಲ್ಲ. ನನ್ನ ಮನ್ಸು ಹೇಳ್ತಿದೆ ನೀನು ಸತ್ತಿಲ್ಲ ಅಂತ. ಎದ್ದೇಳಿ ಸುಂದ್ರಿ, ಎಲ್ಲರೂ ದೂರ ಕೂತ್ಕೊಂಡು ಮಾತನಾಡೋಣ. ತುಂಬ ಮಾತನಾಡೋದಿದೆ.
ಎದ್ದೇಳೆ ಎದ್ದೇಳೆ ಸುಂದ್ರಿ. ನಾನು ಅಳೋದಿಲ್ಲ, ನೀನು ಸತ್ತಿಲ್ಲ. ಎದ್ದು ಬಾರೆ, ಎದ್ದು ಬಾರೆ, ಎದ್ದು ಬಾರೆ. ಹೋಗ್ಬತ್ತೀಯ ನನ್ನವ್ವ? ಹೋಗ್ಬವ್ವ. ಮುಂದಿನ ಜನ್ಮ ಅಂತ ಒಂದಿದ್ರೆ ನಾನು ನಿನ್ನ ಮಗನಾಗ್ಬಿಡ್ತೀನಿ ಕವ್ವ. ಆಗ ನೀನು ನನ್ನನ್ನು ಪಡಿ ಪಡಿ ಕಾಲಲ್ಲ ಕಂತುಳಿ ಏನ್ ಬೇಕಾದ್ರೂ ಮಾಡು. ನಾನು ಈ ಜನ್ಮದಾಗೆ ನಿನಗೆಷ್ಟು ಕಷ್ಟ ಕೊಟ್ಟಿವನೋ ಅದನ್ನೆಲ್ಲ ತೀರ್ಸ್ಕೊ ನನ್ನವ್ವ. ಆಯ್ತಾ? ಒಬ್ಬವ್ವ.
ಇದೇನಾ ನಿನ್ನ ನಮ್ದವ್ರಿಗೆ ನೀನು ಕೊಡೋಂಥ ಉಡುಗೊರೆ? ಇದು ನಿನಗೆ ಸರಿ ಅನ್ಸುತ್ತಾ? ಕಾಯೋಳು ಕೊಲ್ಲಕ್ ನಿಂತಿದ್ಯಲ್ಲ, ನೀನು ಒಬ್ಬ ತಾಯಿನ? ದೇಹ ಕಳಚಿದ್ರು ಬುದ್ಧಿ ಮಾತ್ರ ಹಾಗೇ ಇದೆ ನೋಡು. ಕಾಯೋದಕ್ಕೆ ನಾನಿರೋದು. ನೀನು ಬರೀ ಆತ್ಮ. ನಿನ್ನ ಕಾದಿದ್ದೀನಿ, ಕಳೆದಿಲ್ಲ. ನಿನ್ನ ಕಾದು ಕಾಪಾಡಿದ್ದಕ್ಕೆ ನಿನ್ನ ಆತ್ಮ ನನ್ನ ಮುಂದೆ ನಿಂತಿರೋದು. ಮೋಸ ನೀನ್ ಮಾಡಿದ್ದು. ಜನ್ಮ ಜನ್ಮಾಂತರಗಳಿಂದ ನಿನ್ನನ್ನು ಪೂಜಿಸ್ದೆ. ತಾಯಿಯಾಗಿ, ಮಗಳಾಗಿ, ಭಕ್ತೆಯಾಗಿ, ಒಬ್ಬ ಗೆಳತಿಯಾಗಿ ನಿನ್ ಜೊತೆಗಿದ್ದೆ. ಆದ್ರೆ ಕಳೆದ ಜನ್ಮದಿಂದ ನೀ ನನಗೆ ಮೋಸ ಮಾಡಕ್ ಶುರು ಮಾಡಿದೆ. ಇಲ್ಲ ಮಗಳೇ, ಜನ್ಮ ಜನ್ಮಾಂತರದ ನಂಟಿರೋದ್ರಿಂದಲೇ ಪ್ರತಿ ಜನ್ಮದಲ್ಲೂ ನನ್ನ ಕ್ಷೇತ್ರದಲ್ಲೇ ಕಾದು ಕಾಪಾಡ್ತಿದ್ದೀನಿ. ನಿನಗೆ ಅದರ ಅರ್ಥವ್ಯಾಪ್ತಿ ಸಿಕ್ತಿಲ್ಲ ಅಷ್ಟೇ. ನನ್ನ ಧರ್ಮವನ್ನು ನಾನು ಕಾದಿದ್ದೀನಿ. ಏನ್ ನಿನ್ ವ್ಯಾಪ್ತಿ? ನಿನ್ ಶ್ರೀಚಕ್ರನ್ ಕಾಪಾಡೋದಕ್ಕೋಸ್ಕರನೇ ಕಳೆದ ಜನ್ಮದಲ್ಲಿ ನನ್ನ ಪ್ರಾಣನ ಒತ್ತೆ ಇಟ್ಟು ನಿನಗೋಸ್ಕರ ಹೋರಾಡ್ದೆ. ಆದ್ರೆ ನೀನ್ ಮಾಡಿದ್ದೇನು? ನನ್ನ ಪ್ರಾಣ ಹರಣ. ಅದು ನಿನ್ ಕಣ್ಣೆದ್ರಿಗೇನೆ. ಯಾವ ಧರ್ಮ ಸಂಸ್ಥಾಪನೆಗೋಸ್ಕರ ನನ್ನ ಜೀವನ ಆ ಜನ್ಮದಲ್ಲಿ ಬಲಿ ತಗೊಂಡಿದ್ದು? ಶ್ರೀಚಕ್ರ ನನ್ನದೂ ಅಲ್ಲ, ನಿನ್ನದೂ ಅಲ್ಲ. ಅದು ಉದ್ಭವ ಆಗೋದು ಲೋಕ ಕಲ್ಯಾಣಕ್ಕೆ. ಆಗ ನಿನ್ನನ್ನು ಉಳಿಸೋಕೆ ನಾನು ಗಮನ ಕೊಟ್ಟಿದ್ರೆ ಅಂದೇ ಶ್ರೀಚಕ್ರ ದುಷ್ಟರ ಪಾಲಾಗ್ತಿತ್ತು. ಅವರನ್ನು ಹತ ಮಾಡೋ ಹೊತ್ತಿನಲ್ಲಿ ನೀನವರ ಕತ್ತಿಗೆ ಸಿಕ್ಬಿಟ್ಟೆ. ನೀನು ಸರ್ವಶಕ್ತಳಲ್ವಾ? ಮೊದಲೇ ನಿನಗೆಲ್ಲ ತಿಳಿದಿರ್ಬೇಕಿತ್ತಲ್ವಾ? ದಿವ್ಯ ದೃಷ್ಟಿ ಇದೆ ನಿನಗೆ. ದೇವರುಗಳನ್ನು ಮೀರಿದ ಒಂದು ಕಾಲಗತಿ ಇದೆ, ವಿಧಿ ಬರಹ ಇದೆ. ಅದನ್ನು ಮೀರೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ದೇವಾನುದೇವತೆಗಳು ಅದಕ್ಕೆ ಬದ್ಧರಾಗಿದ್ದಾರೆ. ಕಾಲಚಕ್ರದ ಒಳಗೆ ನಾವೆಲ್ಲ ಸುತ್ತಬೇಕು. ಈ ಭೂಮಿಯ ಗುರುತ್ವಾಕರ್ಷಣೆಗೆ ಅಂಟುಕೊಂಡಿದೆ ನಮ್ಮೆಲ್ಲರ ಬದುಕು. ಭೂಮಿಗೆ ಅಂಟಿಕೊಂಡಿರುವುದು ನಮಗೆ ಯಾರಿಗೂ ತಿಳಿಯೋದೇ ಇಲ್ಲ. ಆದರೆ ಭೂಮಿ ತಾನು ಸುತ್ತುವುದು ಬೇರೆಯವರಿಗೆ ತಿಳಿಯಲಿ ಬಿಡಲಿ ತನ್ನ ಸುತ್ತುವ ಕಾಯಕವನ್ನು ನಡೆಸುತ್ತಲೇ ಇರುತ್ತೆ. ದೇವತೆಗಳಾಗಿ ನಮ್ಮ ಕರ್ತವ್ಯವೂ ಅಷ್ಟೇ ಮಗಳೇ. ಅದು ಇದು ಅಂತ ನೆಪ ಹೇಳಿ ಈ ಜನ್ಮದಲ್ಲೂ ನನ್ನ ಬಲಿ ತಗೊಂಡು ಸೇಡ್ ತೀರಿಸ್ಕೊಂಡ್ಯಾ? ಬಲಿಯಾಗಿರೋದು ನಿನ್ನ ದೇಹ ಮಾತ್ರ. ನಿನ್ನ ಆತ್ಮವನ್ನು ಇನ್ನೂ ಸುರಕ್ಷಿತವಾಗಿ ಕಾಪಾಡಿಕೊಂಡಿದ್ದೀನಿ. ಇನ್ನೂ ನಿನ್ನ ಕರ್ತವ್ಯ ಬಾಕಿ ಇದೆ. ನೀನು ನಿನ್ನ ಕಳೆದ ಜನ್ಮಗಳ ನೆನಪಿನಲ್ಲೇ ನನ್ನನ್ನು ದೂಷಿಸ್ತಾ, ನಿಂದಿಸ್ತಾ, ನಿನ್ನ ಕರ್ತವ್ಯವನ್ನು ಮರೆತು ನಿನ್ನ ಇರುವಿಕೆನೇ ವ್ಯರ್ಥ ಮಾಡಿಕೊಂಡೆ. ಸಾಕಾಗಿದೆ ಈ ಜನ್ಮಗಳ ಆಟ. ಮುಕ್ತಾಯ ಮಾಡು ಈ ಆಟನ. ನನ್ನ ಆತ್ಮಕ್ಕೆ ಮುಕ್ತಿ ಕೊಡು. ಇಲ್ಲ ಮಗಳೇ, ಇನ್ನೂ ನೀನು ಮಾಡಬೇಕಾಗಿರೋ ಕರ್ತವ್ಯಗಳು ಬಾಕಿ ಇದೆ. ಶ್ರೀಚಕ್ರ ರಕ್ಷಣೆ ನಿನ್ನಿಂದಲೇ ಆಗಬೇಕಾಗಿದೆ. ಇನ್ನೆಲ್ಲಿ ಶ್ರೀಚಕ್ರ ರಕ್ಷಣೆ? ದೇಹವೇ ಇಲ್ಲ ನನಗೆ. ಕತ್ತರಿಸಿ ಹಾಕದ್ರಲ್ಲ ಆ ದುಷ್ಟರು. ನೀನು ಉಳಿಸ್ಕೊಳ್ಳಿಲ್ಲ. ಆತ್ಮಕ್ಕೆ ನಿನ್ನಷ್ಟು ಶಕ್ತಿ ಇರಲ್ಲ. ಇನ್ನು ಶ್ರೀಚಕ್ರ ರಕ್ಷಣೆ ಸಾಧ್ಯವಿಲ್ಲದ್ದು. ಸಿಗ್ಲಿ ಬಿಡು ಅದನ್ನ ಆಸೆ ಪಡೋರ್ ಕೈಗೆ. ಅಷ್ಟು ಶಕ್ತಿ ಇರೋ ಶ್ರೀಚಕ್ರ ಸುಮ್ಮನೆ ವ್ಯರ್ಥವಾಗಿ ಯಾಕಿರ್ಬೇಕು? ಯಾರಿಗೂ ಉಪಯೋಗಕ್ಕೆ ಬಾರದ ವಸ್ತು ಅಲಂಕಾರಕ್ಕೆ ಯಾಕಿರ್ಬೇಕು? ಆಗಲೇ ಹೇಳ್ದೆ, ಎಲ್ಲಕ್ಕೂ ಕಾಲವೇ ಉತ್ತರ. ಆ ಕಾಲ ಬರೋವರೆಗೂ ಶ್ರೀಚಕ್ರದ ಶಕ್ತಿ ದುಷ್ಟರ ಕೈಗೆ ಸಿಗಬಾರದು. ಅದನ್ನು ಕಾಯಬೇಕಾಗಿರೋದು ನನ್ನಂಥವರ ನಿನ್ನಂಥವರ ಕರ್ತವ್ಯ. ಯಾವ ಕಾಲಕ್ಕೆ ಯಾರಿಗೆ ಸಿಗಬೇಕೋ ಅವರಿಗೇ ದಕ್ಕಬೇಕು. ಅದುವರೆಗೂ ಅದನ್ನು ನಾವು ರಕ್ಷಣೆ ಮಾಡಬೇಕು. ಹಾಗಿದ್ರೆ ಮುಂದೆ ನೀನು ಎಷ್ಟು ಮರುಜನ್ಮ ನನಗೆ ಸೃಷ್ಟಿ ಮಾಡಿದ್ರು ನಾನು ನಿನ್ನನ್ನು ದ್ವೇಷಿಸ್ತಾನೆ ಇರ್ತೀನಿ. ನನ್ನ ಮನಸ್ಸಿನಲ್ಲಿ ಕಳೆದ ಜನ್ಮದಲ್ಲಿ ನೀ ನನ್ನ ಕಾಯ್ದೆ ಇದ್ದಿದ್ದು ಯಾವ ಜನ್ಮದಲ್ಲೂ ಮರೆಯಕ್ಕಾಗಲ್ಲ. ಅದಕ್ಕೆ ಮಗಳೇ, ನಿನ್ನ ಕರ್ತವ್ಯ ಪ್ರಜ್ಞೆ ಆತ್ಮವನ್ನು ಇನ್ನೊಂದು ದೇಹದಲ್ಲಿ ಸ್ಥಾಪನೆ ಮಾಡ್ತೀನಿ. ನಿನ್ನ ಜನ್ಮಾಂತರ ಸೇಡಿನ ಬುದ್ಧಿಯನ್ನು ಇಲ್ಲೇ ನಾಶ ಮಾಡ್ತೀನಿ. ಅಂದ್ರೆ ಅಲ್ಲಿ ಜಾಜಿ ಅನ್ನೋ ನನ್ನ ಭಕ್ತೆಯ ದೇಹದ ಒಳಗೆ ನಿನ್ನ ಆತ್ಮ ಹೋಗಿ ನೆಲೆಸುತ್ತೆ. ಗುಣ ಅವಳದ್ದೇ, ಕರ್ತವ್ಯ ಪ್ರಜ್ಞೆ ಆತ್ಮ ನಿನ್ನದು. ಈಗ ನಿನ್ನ ದೇಹಕ್ಕೆ ಮುಕ್ತಿ, ಹಾಗೆ ನಿನ್ನ ದ್ವೇಷಕ್ಕೂ ಮುಕ್ತಿ. ಬಾ ಮಗಳೇ, ನೀನು ನನ್ನೊಂದಿಗೆ ಲೀನವಾಗು. ನಿನ್ನ ಆತ್ಮವನ್ನು ನಾನು ಕೊಂಡೊಯ್ದು ಅವಳಿಗೆ ತುಂಬ್ತೀನಿ. ಇನ್ನು ಮುಂದೆ ನಾವಿಬ್ಬರೂ ಸೇರಿ ಶ್ರೀಚಕ್ರ ರಕ್ಷಣೆಯ ಕಾರ್ಯವನ್ನು ಮುಂದುವರಿಸೋಣ.